ವೀಕ್ಷಕರೇ ನಮಸ್ಕಾರ. ಸೆಮಿಫೈನಲ್ ತಲುಪಿದ ತಕ್ಷಣವೇ ಆಸ್ಟ್ರೇಲಿಯಾ ತಂಡದ ಆಟಗಾರನಾಗಿರುವ ಟ್ರಾವಿಸ್ ಹೆಡ್ ಅವರು ಪಾಕಿಸ್ತಾನದಲ್ಲಿ ಹಾರಿಸಿದರು ಭಾರತದ ಧ್ವಜ. ಇನ್ನು ಬಳಿಕ ಈ ಬಗ್ಗೆ ಭಾರತದ ಮೇಲೆ ಆರೋಪ ಮಾಡಿದ ಅಖ್ತರ್ ಹಾಗೂ ಅಫ್ರಿದಿ ಅವರು ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ವೀಕ್ಷಕರೇ, ಈ ವಿಡಿಯೋದ ಸಂಪೂರ್ಣ ಅಪ್ಡೇಟ್ಸ್ ಬಗ್ಗೆ ತಿಳಿಯೋದಕ್ಕಿಂತ ಮುಂಚಿತವಾಗಿ ಈ ಪಾಕ್ ದಿಗ್ಗಜರು ಕೊಟ್ಟಂತ ಹೇಳಿಕೆಗಳ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ವ್ಯಕ್ತಪಡಿಸಿ. ಹಾಗೆ ನೀವು ಅಪ್ಪಟ ಭಾರತೀಯ ಫ್ಯಾನ್ಸ್ ಆಗಿ ಕಂಡು ಬಂದಲ್ಲಿ ಕಾಮೆಂಟ್ ಬಾಕ್ಸಲ್ಲಿ ಪ್ರತಿಯೊಬ್ಬರು ಕೂಡ ಎಸ್ ಎಂದು ಟೈಪ್ನ ಮಾಡುವ ಮೂಲಕ ನಿಮ್ಮ ಅತ್ಯಮೂಲ್ಯವಾದ ಕಾಮೆಂಟ್ಸ್ಗಳನ್ನು ತಿಳಿಸಿ. ಹೌದು, ನೀವು ಮಾಡುವ ಒಂದು ಲೈಕ್ಸ್ ಹಾಗೂ ಕಾಮೆಂಟ್ಸ್ಗಳಿಂದ ನಮ್ಮ ಭಾರತ ತಂಡಕ್ಕೆ ಈ ಒಂದು ಪಂದ್ಯಾವಳಿಯಲ್ಲಿ ಮೋಟಿವೇಶನ್ ಸಿಗುತ್ತದೆ. ಮತ್ತು ಇದೇ ರೀತಿ ಡೈಲಿ ಸ್ಪೋರ್ಟ್ಸ್ ಮಾಹಿತಿಗಾಗಿ ದಯವಿಟ್ಟು ನಮ್ಮ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವೀಕ್ಷಕರೇ, ICC ಚಾಂಪಿಯನ್ಸ್ ಟ್ರೋಫಿಯ 10ನೇ ಪಂದ್ಯದಲ್ಲಿ ನಿನ್ನೆ ಅಫ್ಘಾನ್ ಹಾಗೂ ಆಸ್ಟ್ರೇಲಿಯಾ ತಂಡವು ಮಾಡು ಇಲ್ಲವೇ ಮಡಿ ಪಂದ್ಯದಲ್ಲಿ ಮುಖಾಮುಖಿಯಾಗಿದ್ದವು. ಇನ್ನು ವೀಕ್ಷಕರೇ, ಈ ಒಂದು ಪಂದ್ಯವು ಗದ್ದಾಫಿ ಕ್ರಿಕೆಟ್ ಮೈದಾನದಲ್ಲಿ ಜರುಗಿತ್ತು. ಆದರೆ ಈ ಒಂದು ಪಂದ್ಯದಲ್ಲಿ ಮಳೆ ಅಡ್ಡಿಯಾದ ಕಾರಣ ಅಫ್ಘಾನಿಸ್ತಾನ ತಂಡವು ಇದೀಗ ಈ ಒಂದು ಟೂರ್ನಿಯಿಂದ ಸಂಪೂರ್ಣವಾಗಿ ಹೊರಬಿದ್ದಿದೆ. ಇತ್ತ ವೀಕ್ಷಕರೇ, ಆಸ್ಟ್ರೇಲಿಯಾ ತಂಡವು 1 ಅಂಕವನ್ನು ಪಡೆದುಕೊಂಡು ಸೆಮಿಫೈನಲ್ಗೆ ಸುಲಭವಾಗಿ ತಲುಪಿತು. ಹೌದು, ಈ ಪಂದ್ಯದಲ್ಲಿ ಅಫ್ಘಾನ್ ತಂಡವು ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಆಯ್ದುಕೊಂಡಿತು. ಇನ್ನು ವೀಕ್ಷಕರೇ, ಬ್ಯಾಟ್ ಮಾಡಿದ ಅಫ್ಘಾನ್ ತಂಡವು 50 ಓವರ್ಸ್ಗಳಿಗೆ 273 ರನ್ಸ್ ಕಲೆ ಹಾಕುವ ಮೂಲಕ ಸಂಪೂರ್ಣವಾಗಿ ಆಲ್ಔಟ್ ಆಯಿತು. ಬಳಿಕ ಈ ಒಂದು ಗುರಿಯನ್ನು ಬೆನ್ನಟ್ಟಿದ್ದ ಆಸ್ಟ್ರೇಲಿಯಾ ತಂಡವು 12.5 ಓವರ್ಸ್ಗಳಿಗೆ 109 ರನ್ಸ್ ಕಲೆ ಹಾಕಿದ್ದಾಗ ಮಳೆ ಅಡ್ಡಿಯಾದ ಕಾರಣ ಅಂಪೈರ್ಸ್ಗಳು ಈ ಒಂದು ಪಂದ್ಯವನ್ನು ಸ್ಥಗಿತಗೊಳಿಸಿದರು. ವೀಕ್ಷಕರೇ, ಇಲ್ಲಿಂದ 2 ತಂಡಗಳಿಗೆ 1 ಅಂಕ ಸಿಕ್ಕ ಕಾರಣ ಇದೀಗ ಆಸ್ಟ್ರೇಲಿಯಾ ತಂಡವು 4 ಅಂಕವನ್ನು ಪಡೆದುಕೊಂಡು ಸೆಮಿಫೈನಲ್ಗೆ ತಲುಪಿದೆ. ಬಳಿಕ ಸೆಮಿಫೈನಲ್ ತಲುಪಿದ ತಕ್ಷಣವೇ ಟ್ರಾವಿಸ್ ಹೆಡ್ ಅವರು ಭಾರತ ತಂಡದ ಧ್ವಜವನ್ನು ಪಾಕಿಸ್ತಾನದಲ್ಲಿ ಹಾರಿಸಿದರು. ಇನ್ನು ಕೋಪಗೊಂಡ ಶೋಯಬ್ ಅಖ್ತರ್, ಅಫ್ರಿದಿ, ವಸೀಂ ಅಕ್ರಮ್ ಅವರು ಭಾರತದ ಮೇಲೆ ಆರೋಪದ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ವೀಕ್ಷಕರೇ, ಮೊದಲನೇದಾಗಿ ಮಾತನಾಡಿದ ಶೋಯಬ್ ಅಖ್ತರ್ ಅವರು ಈ ಬಗ್ಗೆ ಹೇಳಿದ್ದು, ಇದು ಭಾರತ ತಂಡದ ಆಟಗಾರರ ಸಂಚು. ಹೌದು, ಈ ಬೇವರ್ಸಿಗಳಿಗೆ ಭಾರತ ತಂಡವೇ ಹೇಳಿಕೊಟ್ಟಿದೆ. ಮತ್ತು ಮೊನ್ನೆ ಅಫ್ಘಾನಿಸ್ತಾನ ತಂಡವು ಕೂಡ ಗೆದ್ದಾಗ ಭಾರತ ತಂಡದ ಧ್ವಜವನ್ನು ನಮ್ಮ ನಾಡಿನಲ್ಲಿ ಹಾರಿಸಿದರು. ಮತ್ತು ಈ ಬಗ್ಗೆ ICCI ಇದೀಗ ಕ್ರಮವನ್ನು ತೆಗೆದುಕೊಳ್ಳಬೇಕು. ಮೊನ್ನೆಯ ಪಂದ್ಯದಲ್ಲೂ ಕೂಡ ಭಾರತ ತಂಡವನ್ನು ಬಿಟ್ಟಿದ್ದೀರಿ. ಇದೀಗ ಸುಮ್ಮನೆ ಇದ್ದರೆ ನಾವು ಇವರ ಬಗ್ಗೆ ಕ್ರಮವನ್ನು ತೆಗೆದುಕೊಳ್ಳಬೇಕಾಗುತ್ತದೆ. ಮತ್ತು ನಮ್ಮ ನಾಡಿನಲ್ಲಿ ನಮಗೆ ಇವರು ಟೀಕಿಸುತ್ತಿದ್ದಾರೆ, ಇದರ ಬಗ್ಗೆ ಇದೀಗ ಕ್ರಮವನ್ನು ತೆಗೆದುಕೊಳ್ಳಿ ಎಂದು ಶೋಯಬ್ ಅಖ್ತರ್ ಅವರು ಆರೋಪದ ಹೇಳಿಕೆ ಕೊಟ್ಟರು. ಇನ್ನು ವೀಕ್ಷಕರೇ, ಬಳಿಕ ಮಾತನಾಡಿದ ಅಫ್ರಿದಿ ಅವರು ಈ ಬಗ್ಗೆ ಹೇಳಿದ್ದು, ಪಾಕಿಸ್ತಾನದ ಮೈದಾನಗಳಲ್ಲಿ ಈ ರೀತಿಯಾದ ಘಟನೆ ಇದೀಗ 2ನೇ ಬಾರಿಗೆ ನಡೆಯುತ್ತಿದೆ. ಹೌದು, ಅಫ್ಘಾನ್ ತಂಡವು ಕೂಡ ಗೆದ್ದಾಗ ಭಾರತ ತಂಡದ ಧ್ವಜವನ್ನು ಹಾರಿಸಿದರು. ಮತ್ತು ಇದೀಗ ಆಸ್ಟ್ರೇಲಿಯಾ ತಂಡವು ಗೆದ್ದಾಗ ಟ್ರಾವಿಸ್ ಹೆಡ್ ಅವರು ಈ ಧ್ವಜವನ್ನು ಹಿಡಿದುಕೊಂಡು ಮೈದಾನದಲ್ಲಿ ಓಡಾಡಿದರು. ಇದರ ಬಗ್ಗೆ ICCI ಮಂಡಳಿಯು ಕ್ರಮವನ್ನು ತೆಗೆದುಕೊಳ್ಳಬೇಕು. ಹೌದು, ಈ ರೀತಿಯಾಗಿ ಮಾಡಿ ನಮ್ಮನ್ನು ಇವರು ಟೀಕಿಸುತ್ತಿದ್ದಾರೆ ಮತ್ತು ಭಾರತ ತಂಡದ ಮೇಲೆ ದಂಡವನ್ನು ವಿಧಿಸಿ ಎಂದು ಅಫ್ರಿದಿ ಅವರು ಹೇಳಿದರು. ಇನ್ನು ವೀಕ್ಷಕರೇ, ಬಳಿಕ ಮಾತನಾಡಿದ ವಸೀಂ ಅಕ್ರಮ್ ಅವರು ಒಂದೇ ಮಾತಿನಲ್ಲಿ ನೀವು ಅಳುವುದನ್ನು ನಿಲ್ಲಿಸಿ. ಹೌದು, ಈ ಒಂದು ಟೂರ್ನಿಯಲ್ಲಿ ಈ ರೀತಿಯಾದ ಅಪಹಾಸ್ಯವನ್ನು ಮಾಡಬೇಡಿ ಮತ್ತು ನೀವು ಇದೇ ರೀತಿಯಾಗಿ ಅಳುತ್ತಿದ್ದರೆ ಈ ಒಂದು ಟೂರ್ನಿಯಲ್ಲಿ ನೀವು ಗೆಲ್ಲುವುದಿಲ್ಲ. ಹೌದು, ಈ ಟೂರ್ನಿಯಲ್ಲಿ ಗೆದ್ದು ಬೀಗುವಂಥ ತಂಡವು ಸೌತ್ ಆಫ್ರಿಕಾ, ನಿಮ್ಮನ್ನು ಸೋಲಿಸುತ್ತೇವೆ ಎಂದು ವಸೀಂ ಅಕ್ರಮ್ ಅವರು ಎಚ್ಚರಿಕೆಯ ಹೇಳಿಕೆ ಕೊಟ್ಟರು. ವೀಕ್ಷಕರೇ, ಈ ರೀತಿಯಾಗಿ ಮಾತನಾಡಿದ ಪಾಕಿಸ್ತಾನ ದಿಗ್ಗಜರು ಭಾರತ ತಂಡದ ಮೇಲೆ ಆರೋಪದ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ವೀಕ್ಷಕರೇ, ಇದಾಗಿತ್ತು ಈ ಒಂದು ವಿಡಿಯೋದ ಬಗ್ಗೆ ಸಣ್ಣ ಅಪ್ಡೇಟ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.